ಹಲೋ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಎಪಿಸೋಡ್ 48ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇಲ್ಲಿ ರಾಣಿ ಲಿಯೋ ಏನಿರ್ತಾಳೆ, ಅವಳು ತುಂಬ ಎದುರ್ಕೊಂಡಿರ್ತಾಳೆ. ಆದರೂ ಅವಳು ಕೋಪದಲ್ಲಿ ಮಹಾರಾಣಿ ಸೂಜಿಂಗ್ನ ಕೇಳ್ತಿರ್ತಾಳೆ, ನಾನ್ಸೆನ್ಸ್ ಆಗಿ ಏನೇನೋ ಮಾತಾಡಬೇಡ, ನಿಂಗೆ ಯಾವ ದೆವ್ವ ಕಾಣಿಸ್ತಿದೆ. ಇಲ್ಲಿ ಅದಕ್ಕೆ ಮಹಾರಾಣಿ ಸೂಜಿಂಗ್ ಕೂಡ ಎದುರ್ಕೊಳ್ತಾ ಹೇಳ್ತಿರ್ತಾಳೆ, ಆ ದೆವ್ವಗಳು ನಿನ್ನ ಹಿಂದೆನೇ ಇದೆ, ಅದು ನಿನ್ನ ಹಿಂದೆ ಕಾಣಿಸ್ತಿದೆ, ಅವು ತುಂಬ ಕೋಪದಲ್ಲಿ ಮತ್ತು ನಿನ್ನ ಮೇಲೆ ತುಂಬ ದ್ವೇಷ ಇಟ್ಕೊಂಡಿದೆ ಅನಿಸುತ್ತೆ. ಆ ಥರ ಫೇಸಿನ ರಿಯಾಕ್ಷನ್ ಇದೆ ಆ ದೆವ್ವಗಳದ್ದು. ಈ ಥರ ದೆವ್ವಗಳು 1000 ವರ್ಷಗಳಾದ್ಮೇಲೆ ಕಾಣಿಸ್ಕೊಳ್ಳೋದು. ಇಲ್ಲಿ ರಾಣಿ ಲಿಯೋ ಫುಲ್ಲು ಎದುರ್ಕೊಂಡು ಆ ಕಡೆ ಈ ಕಡೆ ಎಲ್ಲ ನೋಡ್ತಿರ್ತಾಳೆ. ಅವಳಿಗೆ ತುಂಬ ಭಯ ಆಗ್ತಿರುತ್ತೆ. ಏನೂ ಕಾಣಿಸ್ದೇ ಇರೋದಕ್ಕೆ ಭಯಕ್ಕೆ ಅವಳು ಕೆಳಗಡೆ ಬಿದ್ದೋಗ್ತಾಳೆ. ಈ ಥರ ರಾಣಿ ಲಿಯೋ ಕೆಳಗಡೆ ಬಿದ್ದಿರೋದನ್ನ ನೋಡಿ ಮಹಾರಾಣಿ ಹೇಳ್ತಿರ್ತಾಳೆ, ರಾಣಿ ಲಿಯೋ ನೀವು ಈ ಥರ ಅವ್ರಿಗೆ ಹಿಂಗೆ ಕೋಪ ಬರ್ಸಿದ್ರಿ. ಇಲ್ಲಿ ಅದಕ್ಕೆ ರಾಣಿ ಲಿಯೋ ಕೂಡ ಆ ಕಡೆ ಈ ಕಡೆ ಎಲ್ಲ ನೋಡ್ಕೊಂಡು ನನಗೂ ಗೊತ್ತಿಲ್ಲ. ಆಮೇಲೆ ಅವಳು ಪಟ್ಟಂತ ಮಹಾರಾಣಿ ಕಡೆ ತಿರುಗ್ಬಿಟ್ಟು ಅವಳು ಬಟ್ಟೆ ಹಿಡ್ಕೊಂಡು ಹೇಳ್ತಿರ್ತಾಳೆ, ಮಹಾರಾಣಿ ಸೂಜಿಂಗ್ ಪ್ಲೀಸ್ ನನ್ನನ್ನು ಕಾಪಾಡಿ, ನನ್ನನ್ನು ಉಳಿಸ್ಕೊಳ್ಳಿ ಅಂತೆಲ್ಲ ಕೇಳ್ಕೊತಿರ್ತಾಳೆ. ಅದಕ್ಕೆ ಮಹಾರಾಣಿ ಸೂಜಿಂಗ್ ಹೇಳ್ತಿರ್ತಾರೆ, ಅವರು ರಿವೆಂಜ್ ತಗೊಳ್ಳೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಈ ಥರ ಪವರ್ಫುಲ್ ಆಗಿರೋ ದೆವ್ವಗಳನ್ನ ಹ್ಯಾಂಡಲ್ ಮಾಡೋದು ನನ್ನ ಕೈಯಲ್ಲಿಲ್ಲ. ಈ ಮಾತನ್ನ ಕೇಳಿದ ತಕ್ಷಣ ರಾಣಿ ಲಿಯೋ ಫುಲ್ಲು ಎದ್ರುಕೊಬಿಡ್ತಾಳೆ. ಇದನ್ನು ನಾನು ಒಪ್ಕೊಳ್ಳಲ್ಲ, ಇದು ನನ್ನ ಕೈಲಿ ನಂಬಕ್ಕಾಗಲ್ಲ. ಸೂಜಿಂಗ್ ಅಲ್ಲ ಮಹಾರಾಣಿ ಸೂಜಿಂಗ್, ನೀವು ತುಂಬ ಬುದ್ಧಿವಂತರು, ನೀವು ತುಂಬ ಟ್ಯಾಲೆಂಟೆಡ್, ಜೊತೆಗೆ ತುಂಬಾನೇ ಪವರ್ಫುಲ್ಲು. ನಿಜವಾಗ್ಲೂ ನಿಮ್ಮ ಹತ್ರ ಏನಾದರೂ ಪರಿಹಾರ ಇದ್ದೇ ಇರುತ್ತೆ. ಪ್ಲೀಸ್ ನನ್ನನ್ನು ಕಾಪಾಡಿ ಅಂತ ಅವಳು ಪೂರ್ತಿ ಕೇಳ್ಕೊತಿರ್ತಾಳೆ. ಇಲ್ಲಿ ಅವಳು ಭಯಕ್ಕೆ ಅಳ್ತಿರ್ತಾಳೆ ಕೂಡ. ಮಹಾರಾಣಿ ಸೂಜಿಂಗ್ ಹೇಳ್ತಿರ್ತಾಳೆ, ಸರಿ ಆಯ್ತು, ನಾನು ನಿನ್ನನ್ನು ಕಾಪಾಡ್ತೀನಿ, ಎಷ್ಟೇ ಆದ್ರೂ ಈಗ ನಾವು ಅಕ್ಕ ತಂಗಿದಿರ್ತಾರ ಅಲ್ವಾ. ಇಷ್ಟು ಹೇಳ್ಬಿಟ್ಟು ಮಹಾರಾಣಿ ಸೂಜಿಂಗ್ ಅವಳು ಬೆರಳಲ್ಲಿ ಎಣ್ಸೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಇಲ್ಲಿ ಅವಳು ಸುಮ್ಮನೆ ಎಣಿಸ್ತಿರೋದು. ಅವಳು ರಾಣಿ ಲಿಯೋ ಕಡೆ ನೋಡ್ತಾಳೆ. ಇಲ್ಲಿ ಅವಳು ಫುಲ್ಲು ಭಯ ಪಟ್ಕೊಂಡು ಆ ಕಡೆ ಈ ಕಡೆ ನೋಡ್ತಿರೋದನ್ನ ನೋಡಿ ಇಲ್ಲಿ ಮಹಾರಾಣಿ ಸೂಜಿಂಗು ನಗ್ತಾ ಬೆರಳುಗಳನ್ನ ಎಣಿಸ್ತಿರ್ತಾಳೆ. ಮಹಾರಾಣಿ ಸೂಜಿಂಗು ಫುಲ್ಲು ಏನೋ ಆಗೋದೇ ಇಲ್ಲ ಅನ್ನೋ ಥರ ಎಕ್ಸ್ಪ್ರೆಷನ್ಸ್ನ ಕೊಡ್ತಿರ್ತಾಳೆ. ಇದನ್ನ ನೋಡಿ ರಾಣಿ ಲಿಯೋ ಕೇಳ್ತಿರ್ತಾಳೆ, ನೀನು ಯಾಕೆ ತಲೆನ ಇಲ್ಲ ಅಂತ ಆಡಿಸ್ತಾ ಇದೆಯಾ. ಮಹಾರಾಣಿ ಸೂಜಿಂಗ್ ಹೇಳ್ತಿರ್ತಾಳೆ, ಇದರಿಂದ ನಿನ್ನ ಕಾಪಾಡೋದು ತುಂಬಾನೇ ಕಷ್ಟ, ಯಾಕೆಂದ್ರೆ ನಿನ್ ಕುಂಡ್ಲಿ ತುಂಬಾ ವೀಕ್ ಇದೆ. ಈ ತರ ನಿನ್ ಕುಂಡ್ಲಿ ವೀಕ್ ಇರೋದ್ರಿಂದಾನೇ ಈ ತರ ನೆಗೆಟಿವ್ ಎನರ್ಜಿ ಆರಾಮಾಗಿ ನಿನ್ನನ್ನ ಅಟ್ಯಾಕ್ ಮಾಡಕ್ ಆಗ್ತಿರೋದು. ಮತ್ತೆ ನಿನ್ನ ಅಕ್ಕಪಕ್ಕ ಇರೋರು ಕೂಡ ಅವ್ರ ಕೆಟ್ಟ ಕೆಲಸ ಮಾಡಿ ಅದನ್ನ ನಿನ್ ಮೇಲೆ ಹಾಕಿ ಅವರು ಆರಾಮಾಗಿ ಬಚಾವಾಗ್ತಾರೆ. ಅವ್ರೇನೋ ಆರಾಮಾಗಿರ್ತಾರೆ, ಎಲ್ಲ ನೆಗೆಟಿವ್ ನಿನ್ಗೆನೆ ಬೀಳುತ್ತೆ. ಮತ್ತೆ ಎಷ್ಟೋ ವರ್ಷಗಳಿಂದ ಇದೇ ತರನೇ ಆಗ್ತಿದೆ, ಅವ್ರ ಪಾಪಗಳೆಲ್ಲ ನಿನಗೆ ತಾಕ್ತಾ ಇರೋದು. ಈ ಥರನೇ ನಡೀತಿದ್ರೆ ಮುಂದೆ ಏನಾಗುತ್ತೋ ಅಂತ ಹೇಳ್ಬಿಟ್ಟು ಮಹಾರಾಣಿ ಸೂಜಿಂಗ್ ಸೈಲೆಂಟ್ ಆಗಿಬಿಡ್ತಾಳೆ. ಇದನ್ನ ನೋಡಿ ರಾಣಿ ಲಿಯೋ ಇನ್ನೂ ಎದ್ರುಕೊಂಡು ಅವಳ ಬಟ್ಟೆನ ಜೋರಾಗಿ ಎಳಿತಾ, ಮಹಾರಾಣಿ ನಾನು ನಿಮ್ಮ ಹತ್ರ ಭಿಕ್ಷೆ ಬೇಡ್ತಾ ಇದ್ದೀನಿ, ಪ್ಲೀಸ್ ನನ್ನನ್ನು ಉಳಿಸ್ಕೊಳ್ಳಿ, ನನ್ನ ಕಾಪಾಡಿ ಅಂತ ಕೇಳ್ಕೊತಿರ್ತಾಳೆ. ಮಹಾರಾಣಿ ಸೂಜಿಂಗ್ ಹೇಳ್ತಿರ್ತಾಳೆ, ನೋಡು, ಎಲ್ಲಿವರೆಗೂ ನಿನ್ನ ದೇಹದಲ್ಲಿ ಎಷ್ಟೊಂದು ಜನದ ದ್ವೇಷ ಅನ್ನೋದಿದೆಯಲ್ಲ, ಮತ್ತೆ ನಿನ್ನೊಳಗಡೆ ಇರೋ ದ್ವೇಷ ಇದೆಯಲ್ಲ, ಅದನ್ನು ನೀನು ಎಲ್ಲಿವರೆಗೂ ತೆಗಿಯೋದಿಲ್ವೋ ಅಲ್ಲಿವರೆಗೂ ನಾನು ಏನು ಮಾಡೋಕ್ಕಾಗಲ್ಲ. ಈ ಮಾತಿಗೆ ರಾಣಿ ಲಿಯೋ ಫುಲ್ಲು ಬೇಜಾರಾಗಿ ಹಾಗೆ ಕುತ್ಕೊಬಿಡ್ತಾಳೆ. ಇಲ್ಲಿ ಮಹಾರಾಣಿ ಸೂಜಿಂಗ್ ಅವಳ ಸೇವಕಿ ಕಡೆ ತಿರುಗ್ತಾ ನಗ್ತಾ ಹೇಳ್ತಿರ್ತಾಳೆ, ಥ್ಯಾಂಗೆ, ಮೊದಲು ರಾಣಿ ಲಿಯೋ ಅವ್ರನ್ನ ಅವ್ರ ರೂಮಿಗೆ ಕರ್ಕೊಂಡು ಹೋಗು. ಸೂಜಿಂಗ್ ಸೇವಕಿ ಸರಿ ಆಯ್ತು ಅಂತ ಹೇಳಿ ಮುಂದೆ ಹೋಗಿ ರಾಣಿ ಲಿಯೋನ ಎತ್ತುತ್ತಿರ್ತಾಳೆ. ರಾಣಿ ಲಿಯೋ ಎದ್ಮೇಲೆ ಮಹಾರಾಣಿ ಸೂಜಿಂಗ್ ಹೇಳ್ತಿರ್ತಾಳೆ, ಇನ್ನೊಂದು ವಿಷಯ, ಇನ್ನು ಸ್ವಲ್ಪ ದಿನದವರೆಗೂ ನೀನು ಅರಮನೆಯಿಂದ ಆಚೆಗೆ ಬರಬೇಡ, ಆಗ ನೆಗೆಟಿವ್ ಎನರ್ಜಿ ನಿನ್ನನ್ನು ಅಟ್ಯಾಕ್ ಮಾಡೋದಕ್ಕಾಗಲ್ಲ, ನೀನು ತುಂಬ ಕೇರ್ಫುಲ್ ಆಗಿರಬೇಕು. ರಾಣಿ ಲಿಯೋ ಎಷ್ಟು ಎದುರ್ಕೊಂಡಿರ್ತಾಳೆ ಅಂದರೆ ಅವಳ ಕಣ್ಣಲ್ಲಿ ದರ ಅಂತ ನೀರು ಸುರಿತಾನೆ ಇರುತ್ತೆ. ಮಹಾರಾಣಿ ಮಾತನ್ನ ಕೇಳಿದ ತಕ್ಷಣ ಅವಳು ಹ್ಞೂ ಅಂತ ತಲೆನ ಜೋರಾಗಿ ಆಡಿಸ್ತಿರ್ತಾಳೆ. ತ್ಯಾಂಗಿ ರಾಣಿ ಲಿಯೋನ ಕರ್ಕೊಂಡು ಹೋಗ್ತಿರ್ತಾಳೆ. ಇದನ್ನ ನೋಡಿ ಮಹಾರಾಣಿ ಸೂಜಿಂಗ್ ಅವಳ ಮನ್ಸಲ್ಲೊಳೆ ಮಾತಾಡ್ಕೊತಿರ್ತಾಳೆ. ಇನ್ನು ಸ್ವಲ್ಪ ದಿನ ರಾಣಿ ಲಿಯೋ ಏನನ್ನು ಕುತಂತ್ರನ ಮಾಡೋಕ್ಕಾಗಲ್ಲ, ಆರಾಮಾಗಿ ಪ್ಯಾಲೇಸಲ್ಲೇ ಇರ್ತಾರೆ ಅಂತ ಹೇಳ್ಕೊಂಡು ನಗ್ತಿರ್ತಾಳೆ. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡಲ್ಲಿ ಆದಷ್ಟು ಬೇಗ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಗಾಯ್ಸ್.